ಸರ್, ಈಗ ಉಭಯ ನಾಯಕರಲ್ಲೇ ಕೆಲವೊಂದು ಗೊಂದಲದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಸರ್. ತನಿಖೆ ಆಗಬೇಕು ಅಂತ ಪರಮೇಶ್ವರ್ ಅವರು ಹೇಳ್ತಾರೆ, MB ಪಾಟೀಲ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈಗ DCM DK ಶಿವಕುಮಾರ್ ಅವರು ಇದೆಲ್ಲ ಬೋಗಸ್. ನೋಡಿ, ಏನಿದ್ರು ಕಂಪ್ಲೇಂಟ್ ಕೊಟ್ಟರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡೋಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ, ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ? ಯಾರು ಅದೇ ಗೊತ್ತಾಗುತ್ತಲ್ವಾ? ಈಗ ಅವರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ, ಅದರಲ್ಲಿ ಏನೇನಿದೆ ಅಂತ ಅಂಶಗಳ ಮೇಲೆ ತೀರ್ಮಾನ ಆಗಿದೆ. ಬಹಳ ಸ್ಪಷ್ಟವಾಗಿ ನಾನಲ್ಲ, ಗೃಹ ಸಚಿವರು ಹೇಳಿ ಉನ್ನತ ಮಟ್ಟದ ತನಿಖೆ. ಉನ್ನತ ಮಟ್ಟದ ತನಿಖೆ ಅಂದರೆ ಒಬ್ಬ PSI ಮಾಡ್ತಾರಾ, ASI ಮಾಡ್ತಾರಾ? ಸಹಜವಾಗಿ ಯಾವ್ದಾದ್ರು ಸೀನಿಯರ್ IPS ಆಫೀಸರು ಅಥವಾ ಬೇರೆ ಏನಾದರೂ ರೂಪದಲ್ಲಿ ಮಾಡ್ತಾರೆ ಅವರು. ಒಳ್ಳೆ ಗೊಂದಲ ಏನಿದೆ? BJP ಯಾವ ಅರೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇವರೇ CBI ಅವರೇ ಒಂದು ಪತ್ರ ಬರೆದಿದ್ದಾರೆ. ರಜನೀಶ್ ಗೋಯಲ್ ಅವರು ಚೀಫ್ ಸೆಕ್ರೆಟರಿ ಇದ್ದಾಗ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನಮ್ಮ ಹತ್ರ ಬೇರೆ ಯಾವ ರೀತಿಯಾದ ಮಂತ್ರಗಳಿಲ್ಲ, ಏನಾದರೂ ನೀವು ನಮಗೇನಾದರೂ ವಹಿಸಿದ್ರೆ ನಿಮ್ಮ ಸಿಬ್ಬಂದಿಗಳೇ ಕೊಡಿ ನಮಗೆ ಅಂತಲೇ ಪತ್ರ ಬರೆದಿದ್ದಾರೆ. ಅವ್ರ ಕೈಲಿ ಆಗೋದಿಲ್ಲ ಅಂತಲೇ ಬರೆದಿರೋದು. ಆಮೇಲೆ ಕೊಟ್ಟಿರೋದೆಲ್ಲ ಏನು ಮಾಡಿದ್ದಾರೆ? ಇನ್ನು 60-70 ಕೇಸ್ ಹಂಗೆ ಇಟ್ಕೊಂಡು ಕೂತಿದ್ದಾರಲ್ಲ. ಯಾವುದ್ರಲ್ಲಿ CBI ಏನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಿದ್ದಾರೆ ಹೇಳಿ ಇಲ್ಲಿವರೆಗೂ? ಅವ್ರು ಎಲ್ಲಿ ಬಾವಿಗೆ ಬಿದ್ದರು, ನಾಚಿಕೆ ಇರಲಾರ್ದೆ ಹೋಗಿ ಪೀಠಕ್ಕೆ ಅಂಟ್ಕೊಂಡ್ರಲ್ಲಿ. ಮಾನ್ಯ ಏನು ಸ್ಪೀಕರ್ ಅವರು ವಿಧೇಯಕವನ್ನು ಓದ್ತಿರ್ಬೇಕಾದ್ರೆ ಅದು ಕಸ್ಕೊಂಡು ಹರಿತಾರಂದರೆ ಇದು ಸದನಕ್ಕೆ ತರುವಂಥ ಗೌರವನ? ಇದು ಒಳ್ಳೆಯದ? ನೀವು ಅವರಿಗೆಲ್ಲ ಮಾರ್ಷಲ್ಗಳು ಹೊತ್ಕೊಂಡು ಬಂದ್ರಲ್ಲ, ಯಾರಾದರೂ ಅವ್ರ ಮುಖದ ಮೇಲೆ ಹೋರಾಟದ ಕಳೆಯುತ್ತಾ? ಎಲ್ಲ ನಗ್ನಗ್ತ ಸಂಭ್ರಮದಿಂದ ಆಚೆ ಬರ್ತಾಯಿದ್ರು. ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾಂಡ್. ಬಜೆಟ್ ರಿಪ್ಲೈ ಕೊಡಬಾರ್ದು ಮುಖ್ಯಮಂತ್ರಿಗಳು, ಜನರಿಗೆ ಒಂದು ತಪ್ಪು ದಾರಿ ಹೇಳ್ಕೊಂಡು ಹೋಗ್ಬೇಕು, ಅಟೆನ್ಷನ್ ಡೈವರ್ಟ್ ಮಾಡಬೇಕು ಅಂತ ಅಷ್ಟೇ ಮಾಡಿರೋದು ಇವೆಲ್ಲ. ಪ್ರೀ ಪ್ಲಾನ್ಡ್ ವಿತ್ ಕಾಂಗ್ರೆಸ್ ಮಿನಿಸ್ಟರ್ಸ್ ಅನ್ಬೋದು ಸರ್? ಯಾವುದಕ್ಕೆ? ಈ ಎಲ್ಲ ಘಟನೆಗೆ ನಾವು ಹೇಳ್ತಾ ಇದ್ದೀವಲ್ಲ ಇವರೇ, ಆ ಚೀಟಿನಲ್ಲಿ ಏನಿತ್ತು ನಮ್ಗೆ ಗೊತ್ತಿಲ್ಲ. ಆ ಚೀಟಿದ ಆಕ್ಸೆಸ್ ನಿಮ್ಗಿದ್ರೆ ಕೊಟ್ಟರೆ ನಾನು ಏನಾದರೂ ಕಮೆಂಟ್ ಮಾಡ್ಬೋದು. ಬರ್ದಿರೋದು ಯಾರು, ಓದಿರೋರು ಯಾರು, ಆಗಿರೋದು ಏನು, ವಾಟ್ ಎವರ್, ಅದೇ ಬೇಸ್ಡ್ ಆನ್ ಕಂಟೆಂಟ್ಸ್ ಐ ಕ್ಯಾನ್ ಸ್ಪೀಕ್. ಕಂಟೆಂಟೇ ನನಗೆ ಗೊತ್ತಿಲ್ಲ ಅಂದರೆ ಈಗ ನಾನು ನಿಮ್ಗೆ ಒಂದು ಚೀಟಿ ಕೊಟ್ಟಿದ್ದೆ, ಬರ್ದವನಿಗೆ ಗೊತ್ತು, ಓದ್ದವನಿಗೆ ಗೊತ್ತು, ಮಿಕ್ಕಿದೆಲ್ಲ ಊಹಾಪೋಹನೇ ಅಲ್ವಾ? ಆ ಚೀಟಿ ಇದ್ರೆ ಕೊಡಿ, ಚೆಕ್ ಮಾಡ್ಕೊಂಡು ಮಾಡ್ತೀವಿ. ಆದರೆ ನೀವು ಹೇಳ್ದಂಗೆ ಒಂದು ಮಾತ್ರ ಒಪ್ಪಬೇಕಾಗ್ತದೆ, ಇವೆಲ್ಲನೂ ಕೂಡ ನಮ್ಮಂಥವರಿಗೆ ಮುಜುಗರ ತರುವಂಥ ಪರಿಸ್ಥಿತಿ. ನಾನು ಒಪ್ಕೊಂಡಿದ್ದೀನಲ್ಲ ಇವರೇ, 224 ಶಾಸಕರು ಎಲ್ಲರೂ ಹನಿ ಟ್ರ್ಯಾಪ್ ಆಗಿದ್ದಾರೆ ಅಂದರೆ ನಾನು ಇನ್ವಾಲ್ವ್ ಅಲ್ವಾ? 22 ಅದೇ 22 ಅಂದರೆ ಇನ್ನೂ ಇಬ್ಬರು ಬಿಟ್ಬಿಟ್ಟು. CM DCM